ಕ್ಯಾಮ್ರಾಮ್ಯಾನ್ ಜ್ಯೋತ್ಸ್ನಾ, ಜಾನ್ಸಿ ಜ್ಯೋತ್ಸ್ನಾ ಅವ್ರ ಜೊತೆ, ಬೇಕರ್ ಹರ್ಷಿತಾ. ಇಲ್ಲಿ ಇದಿದೆ ತೋರ್ಸು ನಮಗೆ. ಅವಾಗ ತೋರ್ಸು, ನನ್ಗೆ ತೋರ್ಸ್ಬೇಕ. ಇದನ್ನ ದಬಾಕ್ತಾರೆ ಒಂದು ಪ್ಲೇಟಿಗೆ. ಇಷ್ಟು ಈಸಿಯಾಗಿ ಬರಲ್ಲ ಮೇಡಮ್. ಇದೊಂದು ಸ್ಟೈಲ್ ಇವಳ್ದು. 10 ಮಿನಿಟ್ಸ್ ಮೇಕಿಂಗ್ದು ABCDನೂ ಗೊತ್ತಿಲ್ಲ ಇವಳಿಗೆ. ಹೆಂಗೋ ಒಂದು ಮಾಡೆ ಬನಾನಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಲ್ಲಿ ನೋಡಿದ್ದೀರ. ನಾನು ಚಾಕ್ಲೇಟ್ ಕೇಕ್ ಮಾಡ್ತಾ ಇದ್ದೀನಿ. ಈ ಒಂದು ರೆಸಿಪಿ ಐ ಥಿಂಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡಿದ್ದು. ಶಿವೇಶ್ ಅನ್ನೋ ಇವ್ರದ್ದು ಶೆಫ್ ಅವನು. ಐ ಥಿಂಕ್ ಇನ್ಸ್ಟಾಗ್ರಾಮ್ ಏನೋ ಫುಡ್ ವ್ಲಾಗ್ ಅದ ಅವನು. ಐ ಡೋಂಟ್ ನೋ. ಶಿವೇಶ್ದು ಒಟ್ಟು ತುಂಬ ಸೌಂಡು ಗೈಸ್, ಇಗ್ನೋರ್. ಸೊ ಅಲ್ಲಿ ನೋಡಿಕೊಂಡು ಈ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಐ ಹೋಪ್ ಇದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮುಂಚೆ ಎಲ್ಲ ಚಾಕ್ಲೇಟ್ ಕೇಕ್ ಎಷ್ಟೊಂದು ಸತಿ ಮಾಡಿದ್ದೀನಿ, ಹಳೆ ರೆಸಿಪೀಸ್ ಎಲ್ಲ ಇದೆ. ಬಟ್ ನೋಡೋಣ, ಯಾಕೋ ಹೋಪ್ ಮಾಡ್ತಾ ಇದ್ದೀನಿ ಇದು ಸಖತ್ತಾಗಿ ಬರುತ್ತೆ ಅಂತ. ಸೊ ಏನೇನು ಬೇಕು ಅಂತ ಎಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಓಕೆ ಗೈಸ್, ಇವಾಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಮಾಡ್ತಾ ಇದ್ದೀನಿ ಎಂಥದ್ದು ಕೇಕ್ನ. ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಇವಾಗ. ಸಾಕಲ್ಲ powder sugar, ಸಾಕಾ ವಿಡಿಯೋ ತೋರಿಸಿದ್ದು? ತಡಿಯ ಕಲಿಸ್ತೀನಿ. ಐ ನೋ, ಇಲ್ಲಿ ವಿಡಿಯೋಗೆ ಏನೋ ತಡಿ ಪಾಸ್ ಮಾಡಿ. ನಿಂಗೆ ಜೋಶ್ ಆಗೈತೆ. ಮಿಕ್ಸ್ ಮಾಡಕ್ ಆಸೆ ನಿಂಗೆ. ಇನ್ನೇನು ಅಲ್ಲ, ಕೇಕಲ್ಲಿ ಮಿಕ್ಸ್ ಮಾಡಕ್ ಒಂದೇ ಆಸೆ. ಅಯ್ಯೈತೆ. ನಾವು ಶುಗರ್ ಪೌಡರ್ ಹಾಕಿದ್ದೀವಿ ಜ್ಯೂಸ್ನ. ಮಿಕ್ಸ್ ಮಾಡೋಣ. ಆಫ್ ಮಾಡೋದು. ಟೆನ್ ಮಿನಿಟ್ಸು ಎಂಥದ್ದು ಏನು ಮಾಡ್ತದೆ, ಪ್ರೀ ಹೀಟ್ ಮಾಡಿದ್ದೀನಿ. ಇವಾಗ ಚಾಕ್ಲೇಟ್ ಕೇಕ್ ಪ್ಯಾನ್ನ ಒಳಗಡೆ ಇಡೋಣ. ಬಿಸಿ, ತುಂಬ ಬಿಸಿ ಇದೆ ಗೈಸ್. ಓಕೆ, ಮುಚ್ಚೋಣ. ಆ್ಯಂಡ್ ಬನ್ನಿ ಇಲ್ಲಿ ತೋರಿಸ್ತೀನಿ. 90 ಡಿಗ್ರಿಗೆ ಇಟ್ಟಿದ್ದೀನಿ. ಆ್ಯಂಡ್ ಎರಡು ರಾಡನ್ನು ಬಿಸಿದಿದೆ. ಈಗ 35 ಮಿನಿಟ್ಸ್ಗೆ ನಾನು ಇಡ್ತಾ ಇದ್ದೀನಿ. ಇದಿದೆಯಲ್ಲ, ಇದು ಇಲ್ಲಿಗಿದೆ. ಸೊ 35 ಮಿನಿಟ್ಸ್. ಸೊ ಸಿ ಯು ಆಫ್ಟರ್ 35 ಮಿನಿಟ್ಸ್. ಯಾಕೆ ಹಿಂಗೆಲ್ಲ ವಿಡಿಯೋ ಮಾಡ್ತಿದ್ಯಾ? ಲೈಟಿಂಗ್ ಚೆಕ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಚಾಕ್ಲೇಟ್ನ ಗ್ರನೇಶ್ ಮಾಡಬೇಕು. ಅದಕ್ಕೆ ಡಾರ್ಕ್ ಚಾಕ್ಲೇಟ್ ತಂದಿದ್ದೀವಿ. ಇದು ಕೇಕ್ ಆದ್ಮೇಲೆ ಮಾಡೋಣ, ಬಿಕಾಸ್ ಈಗಲೇ ಮಾಡಿ ಇಟ್ಬಿಟ್ರೆ ಅದು ಮತ್ತೆ ಗಟ್ಟಿ ಆಗುತ್ತೆ. ಸೊ ಹಾಕೋ ಟೈಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಇದು ಕೇಕ್ ಆಗಲಿ, ನಿಮಗೆ ಆಮೇಲೆ ತೋರಿಸ್ತೀನಿ. ಸೊ 35 ಮಿನಿಟ್ಸ್ ಅಲ್ಲ, ಆಲ್ಮೋಸ್ಟ್ ಸ್ವಲ್ಪ ನಾನು ಇನ್ನೂ ಸ್ಟಾರ್ಟ್ ಮಾಡಿರಲ್ಲ. ಓಕೆ ಗೈಸ್, 35 ಮಿನಿಟ್ಸ್ ಅಲ್ಲ, ನಾನು ಆಲ್ಮೋಸ್ಟ್ ಮತ್ತೆ ಒಂದು 10 ಮಿನಿಟ್ಸ್ ಅಲ್ಲ ನಾನು ಎಕ್ಸ್ಟ್ರಾ ಮಾಡಿದ್ದು. 10-15 ಮಿನಿಟ್ಸ್ ಮತ್ತೆ ಎಕ್ಸ್ಟ್ರಾ ಕೊಟ್ಟೆ, ಬಿಕಾಸ್ ಅದಿನ್ನೂ ಆಗಬೇಕಿತ್ತು. ಸೊ ಇವಾಗ ಆಗಿದೆ, ಟೈಮ್ ಅಂದಿದೆ, ಸೌಂಡ್ ಬಂದಿದೆ. ನೋಡೋಣ ಆಗಿದೆಯೋ ಇಲ್ಲ. ಆ್ಯಂಡ್ ಇದು ಆಗಿದೆಯೋ ಇಲ್ವ ಅಂತ ನೋಡೋಕ್ಕೆ ಈ ಥರ ದೋಸೆ ಇದೆ. ಚಾಪ್ ಸ್ಟಿಕ್ಕು ಇಲ್ಲ ಟೂತ್ ಪಿಕ್ಕು ಈ ಥರ ಏನಾರ ತೊಗೊಂಬಿಟ್ಟು ಏನಿಲ್ಲ ನೋಡಿ, ಹಿಂಗೆ ಅಂದಾಗ ಇದೇನು ಅಂಟ್ಕೊಂಡಿಲ್ಲ ಅಂತ ಅಂದರೆ ಆಗಿದೆ, ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗಿದೆ ಅಂತ ಅರ್ಥ. ಐ ಮೀನ್ ಬೇಕಾಗಿದೆ ಅಂತ ಅರ್ಥ. ಸೊ ಇವಾಗ ಇದು ಒಂದು 10 ಮಿನಿಟ್ಸ್ ಹಂಗೆ ಕೂಲ್ ಡೌನ್ ಆಗಿ ಹಾಕ್ಬಿಡೋಣ. ತಡಿಗೆ ಹಿಂಗೆ ಇಟ್ಕೊಂತು ನನ್ನ ಕೊಟ್ಟಿಗೆ ಬಾಣಲಿ. ಇಲ್ಲಿ ಇದಿದೆ, ತೋರಿಸು ಹಂಗೆ. ಅವಾಗ ತೋರಿಸು, ನನ್ಗೆ ತೋರಿಸ್ಬೇಕ. ಮೋಲ್ಡಲ್ಲಿ ಏನಿದೆ, ಇದೇನೋ ಟೈಟು ಲೂಸ್ ಮಾಡೋದಿದೆ. ಸೊ ಇದನ್ನು ಲೂಸ್ ಮಾಡ್ತಿದ್ದೀನಿ. ಸೊ ಇದು ಒಳಗಡೆ ಏನಿದೆ ಎಲ್ಲ ಫ್ರೀ ಆಗುತ್ತೆ. ಒಳಗಡೆ ಏನಿದೆ ಎಲ್ಲ ಸ್ವಲ್ಪ ಫ್ರೀ ಆಗುತ್ತೆ, ನಾವು ತೆಗಿಯೋಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಹಿಂಗೆ ಬಿಟ್ಟಿರ್ತೀನಿ ಒಂದು 10 ನಿಮಿಷ. ಫೋಟೋ ತೆಕ್ಕಂತಿದ್ದೆ ಗೈಸ್, ಕೇಕ್ ಜೊತೆ ಚೆನ್ನಾಗಿ ಬಂದಿತ್ತು ಅಂತ. ಬ್ಯಾಕ್ಗ್ರೌಂಡ್ ಕ್ಯಾಮ್ರಾಮ್ಯಾನ್ ಜಾನ್ಸಿ ಜ್ಯೋತ್ಸ್ನಾ ಅವ್ರ ಜೊತೆ, ಬೇಕರ್ ಹರ್ಷಿತಾ.
ಇವಾಗ ಚಾಕ್ಲೇಟ್ ಗ್ರಾನಶ್ ಮಾಡೋಣ. ಇದೊಂದು ಸ್ಟೈಲ್ ಇವಳ್ದು. ಓಕೆ ಗೈಸ್, ಓಕೆ ಜ್ಯೂಸ್ನವರು ಇವಾಗ ಇದನ್ನು ದಬಾಕ್ತಾರೆ ಒಂದು ಪ್ಲೇಟಿಗೆ. ದಬಾಕಿ ಮೇಡಮ್. ಇಷ್ಟು ಈಸಿಯಾಗಿ ಬರಲ್ಲ ಮೇಡಮ್ ದಬಾಕಕ್ಕೆ. ಒಂದು ತಬ್ಲ ಬರ್ಸ್ತಿದ್ಯಾ ಇಲ್ಲಿ? ಮೋಯ್ತಿದ್ರೆ ಚೆನ್ನಾಗಿ ಬರ್ಸಿರ. ತಬ್ಲ ಬರ್ಸ್ತಿದ್ಯಾ ನೀನಲ್ಲಿ? ಜೋಸ್ ನನಗೆ ಕೇಕ್ ತೆಗಿಯಕ್ಕೆ ಬರ್ತಿಲ್ಲ ಗೈಸ್. ಅದೇ ಸ್ಟೈಲಾಗಿ ಬರ್ತಾಳೆ. ಐ ನೋ ದಿ ಟೆಕ್ನಿಕ್ಸ್ ಅಂತಾಳೆ. ಅದೇ ಕೇಕ್ ಮಾಡೋಕ್ಕೆ ಮೊಸರು ಹಾಕ್ತೀವಿ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಎಂಥದ್ದು ಚಾಕ್ಲೇಟ್ನ ಮೆಲ್ಟ್ ಮಾಡೋಕ್ಕೆ ಸ್ವಲ್ಪ ಹಾಲು ಹಾಕ್ತೀವಿ ಅನ್ನೋದು ಗೊತ್ತಿಲ್ಲ. ಅದು ಹೇಳೋದು ಮತ್ತು ನನಗೆಲ್ಲ ಗೊತ್ತು ಅಂತ ಅಂತಾಳೆ. ಬೇಕಿಂಗ್ದು ABCDನೂ ಗೊತ್ತಿಲ್ಲ ಇವಳಿಗೆ. ಐ ನೋ ABC. ಏನು ABC? ಬ್ರೇಕ್ ಕ್ಲಚ್ನಿಂಗ್. ನಾನು ಇಲ್ಲಿ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರದ್ದು ಇಟ್ಬಿಟ್ಟು ಒಂದು ಬೌಲ್ ಇಟ್ಬಿಟ್ಟು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ. ಇವಾಗ ಡಾರ್ಕ್ ಚಾಕ್ಲೇಟ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಜೋಸ್ನ ತೆಗೆದ್ಲು ಗೈಸ್. ಈಗ ಇದನ್ನು ಮಧ್ಯಕ್ಕೆ ಸ್ಲಿಟ್ ಮಾಡ್ತಾಳೆ. ಮಾಡಿದ್ಮೇಲೆ ತೋರಿಸ್ತೀನಿ. ಕಾಣಲ್ಲ ಅಶಿತಾ ನೀನು ಹಂಗೆ ಹಿಡ್ಕೊಂಡ್ರೆ. ಹೆಂಗೋ ಒಂದು ಮಾಡೆ. ಓಕೆ ಗೈಸ್, ಕೇಕ್ ರೆಡಿಯಾಗಿದೆ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಫ್ರಿಜ್ಜಲ್ಲಿ ಇಟ್ಟಿದ್ವಿ ಒನ್ ಅವರ್ ಆ್ಯಕ್ಚುಲಿ. ಚಿಯರ್ಸ್. ಒಂದು ನಿಮಿಷವಯ್ಯ. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ, ಬಟ್ ಒಳಗಡೆ ಸ್ವಲ್ಪ ಸ್ಟಿಕ್ಕಿ ಆಗಿದೆ. ಮೈದಾದ ಅನಿಸುತ್ತೆ, ಬಟ್ ಟೇಸ್ಟ್ ವೈಸ್ ಇಟ್ಸ್ ಗುಡ್. ಆಮೇಲೆ ಗಟ್ಟಿ ಫ್ರಿಜ್ಜಲ್ಲಿ ಬೇರೆ ಇಟ್ಟಿದ್ವಲ್ಲ, ಸ್ವಲ್ಪ ಗಟ್ಟಿ ಆಗಿಬಿಟ್ಟಿದೆ ಒಳಗಡೆ. ಚಾಕ್ಲೇಟ್ ಇಸ್ ಸೋ ಗುಡ್ ಆ್ಯಕ್ಚುಲಿ, ಚೆನ್ನಾಗಿದೆ. ನಾನು ಏನೇನು ಹಾಕಬೇಕು ಅಂತ ಇಷ್ಟಿಷ್ಟು ಗ್ರಾಮ್ಸ್ ಅಂತ ಏನು ಇದು ನೋಡ್ಕೊಂಡಿಲ್ಲ, ಜಸ್ಟ್ ಹಂಗೆ ಹಾಕಿದ್ದು. ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಎಷ್ಟಿಷ್ಟು ಗ್ರಾಮ್ ಏನೇನು ಹಾಕಬೇಕು ಅಂತ, ಅಲ್ಲಿ ಹೋಗಿ ನೋಡಿ. ಅದರ್ವೈಸ್ ದಿಸ್ ಇಸ್ ಸೋ ಗುಡ್.